ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಥಿಯೇಟರ್ ಅಲ್ಲಿ ಅತಿ ಹೆಚ್ಚು ದಿನ ಓಡಿದಂತಹ ಒಂದು ಎವರ್ ಗ್ರೀನ್ ಸಿನಿಮಾ, ಒಂದು ಜನರೇಷನ್ ದೊಡ್ಡ ದೊಡ್ಡ ಸಿಟಿಗಳನ್ನ ಬಿಟ್ಟು ಹಳ್ಳಿಗೆ ಬಂದು ವ್ಯವಸಾಯ ಮಾಡಿಕೊಂಡು ತಿನ್ಬೇಕು ಅಂತ ಹೇಳಿ ಬದಲಾವಣೆ ತಂದಂತಹ ಅಣ್ಣವರ ಒಂದು ಗ್ರೇಟ್ ಎವರ್ ಗ್ರೀನ್ ಸಿನಿಮಾ ಬಂಗಾರದ ಮನುಷ್ಯ ಸಿನಿಮಾದ ಬಗ್ಗೆ, ಅದರ ಕಥೆ, ಎಕ್ಸಿಕ್ಯೂಷನ್ ಮತ್ತು ಗ್ರೇಟ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಥಿಯೇಟರ್ ಅಲ್ಲಿ ಬರೋಬ್ಬರಿ 2 ವರ್ಷಗಳ ಕಾಲ ಓಡಿದಂತಹ ಅಣ್ಣವರ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸಿದ್ಲಿಂಗಯ್ಯ ಅವರು. ಸಿನಿಮಾಗೆ ಹುಣಸೂರು ಕೃಷ್ಣಮೂರ್ತಿ ಅವರ ಸಂಭಾಷಣೆ ಇದೆ, ಜಿ.ಕೆ. ವೆಂಕಟೇಶ್ ಅವರ ಮ್ಯೂಸಿಕ್ ಇದೆ, ಚಿ ಉದಯಶಂಕರ್, ಆರ್.ಎನ್. ಜಯಗೋಪಾಲ್, ವಿಜಯ ನರಸಿಂಹ ಅವರ ಸಾಹಿತ್ಯ ಇದೆ. ಅಂದ್ರೆ ಇವರೆಲ್ಲ ಕನ್ನಡದ ಗ್ರೇಟ್ ಟೆಕ್ನಿಷಿಯನ್ಸ್ ಗಳು. ಇನ್ಫ್ಯಾಕ್ಟ್ ನಮ್ಮ ಸ್ಯಾಂಡಲ್ವುಡ್ ಗೆ ಇವರೆಲ್ಲ ಬುನಾದಿ ಅಂತಾನೆ ಹೇಳ್ಬೋದು. ಸೊ ಸಿದ್ಲಿಂಗ ಅವರ ಸ್ಪೆಷಾಲಿಟಿನೇ ಅದು. ಅವರು ಟೈಟಲ್ ಕಾರ್ಡ್ ಇಂದಾನೆ ಪ್ರೇಕ್ಷಕರನ್ನ ಅವರ ಸಿನಿಮಾದೊಳಗಡೆ ತಗೊಂಡು ಹೋಗ್ಬಿಡ್ತಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ಅದೇ ರೀತಿನೇ. ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿನೇ ಒಂದು ಟ್ರೈನ್ ಬರುತ್ತೆ, ಆ ಟ್ರೈನ್ ಅಲ್ಲಿನೇ ನಮ್ಗೆ ಟೈಟಲ್ ಕಾರ್ಡ್ ಅನ್ನ ತೋರಿಸ್ತಾ ಬರ್ತಾರೆ. ಸೊ ಇನ್ನು ಆ ಟ್ರೈನ್ ಅಲ್ಲಿ ಬರೋದೇ ನಮ್ಮ ಹೀರೋ ಅಣ್ಣ ಅವರು. ಸಿಟಿಲಿ ಓದನ್ನ ಮುಗಿಸ್ಕೊಂಡು ಹಳ್ಳಿಗೆ ರಿಟರ್ನ್ ಬರ್ತಾ ಇರೋ ಅಣ್ಣವರು ಬಂದ ತಕ್ಷಣನೇ ಅವರ ಎಂಟ್ರಿಗೆ ಒಂದು ಸಾಂಗು. ಸೊ ಈ ಸಾಂಗ್ ಅನ್ನ ನೀವು ಕೇಳಲೇಬೇಕು. ಈ ಸಾಂಗ್ ಒಳಗಡೆನೆ ಜೀವನದ ತುಂಬಾ ಅರ್ಥನ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಸಾಂಗ್ ಮುಗಿದ ತಕ್ಷಣನೇ ಸಿನಿಮಾದ ಕತೆ ಶುರು ಆಗುತ್ತೆ. ರಾಜೀವ ಸಿಟಿಯಿಂದ ಹಳ್ಳಿಗೆ ಬಂದಿರ್ತಾನೆ. ಹಳ್ಳಿಗೆ ಮನೆಗೆ ಹೋದ ತಕ್ಷಣ ತನ್ನ ಅಕ್ಕನ ಗಂಡನ ಸಾವಾಗಿರುತ್ತೆ, ಅಂದ್ರೆ ಅವರ ಭಾವನ ಸಾವಾಗಿರುತ್ತೆ. ರಾಜೀವ ಸಿಟಿಲಿ ಓದೋದಕ್ಕೆ ಕಾರಣನೇ ಅವರ ಭಾವನವರು. ಅವರ ಭಾವನವರೇ ರಾಜೀವಂಗೆ ಸಿಟಿಲಿ ಓದಿಸ್ತಾ ಇರ್ತಾರೆ. ಬಟ್ ಈಗ ರಾಜೀವ ಹಳ್ಳಿಗೆ ಬಂದಾಗ ಅವರ ಭಾವನವರು ಇಲ್ದಂಗಾಗಿರ್ತಾರೆ. ಸೊ ಈಗ ಅವ್ರ ಅಕ್ಕನ ಫ್ಯಾಮಿಲಿನ ನೋಡ್ಕೊಳ್ಳೋದು ರಾಜೀವನ ಜವಾಬ್ದಾರಿ ಆಗಿರುತ್ತೆ. ಯಾಕಂದ್ರೆ ಅಕ್ಕನ ಫ್ಯಾಮಿಲಿಯಲ್ಲಿ 3 ಜನ ಮಕ್ಳಿರ್ತಾರೆ. ಅದಕ್ಕೆ ರಾಜೀವ, ನಾನಿನ್ನು ಸಿಟಿಗೆ ವಾಪಸ್ ಹೋಗೋದಿಲ್ಲ, ಈಗ ಭಾವನವರು ಮನೇಲಿಲ್ಲ, ಸೊ ಈ ಅಕ್ಕನ ಫ್ಯಾಮಿಲಿನ, ಅಕ್ಕನ ಮಕ್ಕಳನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಹಾಗಾಗಿ ನಾನು ಸಿಟಿಗೆ ಹೋಗೋದಿಲ್ಲ, ಇಲ್ಲೇ ಹಳ್ಳಿಲೇ ಇದ್ದು ಏನಾದ್ರೂ ಒಂದು ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ನಮ್ಮ ರಾಜೀವ. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಆದ ತಕ್ಷಣ ಇದ್ರ ನಡುವೆ ಕೆಲವು ಫ್ಯಾಮಿಲಿ ಸೀನ್ಸ್ ಗಳನ್ನ ಇಟ್ಟಿದ್ದಾರೆ, ಕೆಲವು ಎಮೋಷನಲ್ ಸೀನ್ಸ್ ಗಳನ್ನ ಅಲ್ಲಿ ಆ ರೈಟಿಂಗ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಸಂಬಂಧಿಕರು ನಮಗೆ ಹೇಗ್ ಕೈ ಕೊಡ್ತಾರೆ ಅಥವಾ ಹೇಗ್ ನಡ್ಕೊಳ್ತಾರೆ, ನಮ್ಮಿಂದ ಹೇಗ್ ದೂರ ಹೋಗ್ತಾರೆ ಅನ್ನೋದನ್ನ ಅವರ ಒಂದು ಅಣ್ಣನ ಕ್ಯಾರೆಕ್ಟರ್ ಮತ್ತೆ ಒಂದು ಅತ್ತಿಗೆ ಕ್ಯಾರೆಕ್ಟರ್ ಇದ್ರ ಮೂಲಕ ಎಮೋಷನಲ್ ಆಗಿ ಒಂದು ಸಂಬಂಧಗಳ ಬಗ್ಗೆ ನೀಟಾಗಿ ತೋರಿಸ್ಕೊಡ್ತಾರೆ ಸಿನಿಮಾದಲ್ಲಿ. ಸೊ ಆಲ್ಮೋಸ್ಟ್ ರಾಜೀವ ಮತ್ತೆ ಅವರ ಅಕ್ಕನ ಫ್ಯಾಮಿಲಿ ಕಂಪ್ಲೀಟ್ಲಿ ಒಂದು ಕಷ್ಟ ಕಾಲದಲ್ಲಿ ಇರುತ್ತೆ. ಸೊ ಇದು ಆಡಿಯನ್ಸ್ ಗೆ ಒಂದು ಎಂಗೇಜಿಂಗ್ ಪಾಯಿಂಟ್ ಆಗಿ ಕಾಣ್ತಾ ಹೋಗುತ್ತೆ. ಅಂದ್ರೆ ಮುಂದೆ ಏನಾಗ್ಬೋದು, ಇಂಥ ಕಷ್ಟ ಬಂದಿದೆ, ಇನ್ನೇನ್ ಮಾಡಿ ಇವರು ಈ ಕಷ್ಟದಿಂದ ಹೊರಗೆ ಬರ್ಬೋದು ಅನ್ನೋ ಒಂದು ಪಾಯಿಂಟ್ ಅನ್ನ ಆಡಿಯನ್ಸ್ ತಲೆಯಲ್ಲಿ ಅವಾಗಿನೇ ತುಂಬಿರ್ತಾರೆ ಈ ಸೀನ್ಸ್ ಗಳ ಮೂಲಕ. ಅಂದ್ರೆ ರಾಜೀವ ಈಗ ಸಿಟಿಗೆ ಹೋಗದ ಹಾಗೆ ಈ ಹಳ್ಳಿಲೇ ಅಕ್ಕನಿಗೋಸ್ಕರ ಏನಾದ್ರೂ ಮಾಡ್ಬೇಕಾಗಿರುತ್ತೆ. ಸೊ ಅಕ್ಕನಿಗೆ ಹಳೆಯ ಒಂದು 2 ಎಕರೆ ಜಮೀನು ಅದೇ ಊರಲ್ಲಿ ಇರುತ್ತೆ. ಆ 2 ಎಕರೆ ಜಮೀನನ್ನ ಒಬ್ಬ ಕಬಳಿಸಿರ್ತಾನೆ. ಸೊ ಅಣ್ಣವರಿಗೆ ಅವನ ಜೊತೆ ಒಂದು ಫೈಟ್ ಇರುತ್ತೆ. ಸೊ ಆ ಫೈಟ್ ಸೀನ್ ಅಲ್ಲಿ ಅಣ್ಣವರು ಅವನ ವಿರುದ್ಧ ಫೈಟ್ ಮಾಡಿ, ಹೋರಾಟ ಮಾಡಿ, ಅವನು ಕಬಳಿಸಿರುವಂತಹ 2 ಎಕರೆ ಜಮೀನನ್ನ ವಾಪಸ್ ಪಡ್ಕೊಳ್ತಾರೆ. ಅಂಡ್ ವಾಪಸ್ ಪಡ್ಕೊಂಡು ಆ ನೆಲದಲ್ಲಿ, ಆ 2 ಎಕರೆ ಜಾಗದಲ್ಲಿ ಅವರು ಉಳ್ಮೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಅವರು ಬೆಳೆನ ಬೆಳೆಯೋಕೆ ಶುರು ಮಾಡ್ತಾರೆ. ಆದ್ರೆ ಆ 2 ಎಕರೆ ಹೊಲದಿಂದ ರಾಜೀವ ಅವ್ರಿಗೆ ಅವರ ಫ್ಯಾಮಿಲಿನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಂದ್ರೆ 3 ಮಕ್ಳು ಇರ್ತಾರೆ, ಅಕ್ಕ ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಮತ್ತೆ ಆ ಅಕ್ಕನ ಮಕ್ಕಳ ಒಂದು ಎಜುಕೇಶನ್ ಕೂಡ ಇವರೇ ಆ ಜವಾಬ್ದಾರಿನ ತಗೊಂಡಿರ್ತಾರೆ. ಹಾಗಾಗಿ 2 ಎಕರೆ ಹೊಲ ಅವರಿಗೆ ಸಾಕಾಗ್ತಿರೋದಿಲ್ಲ. ಸೊ ಇನ್ನೂ ಏನಾದ್ರು ಮಾಡ್ಬೇಕು, ಇನ್ನೂ ಏನಾದ್ರು ಎಕ್ಸ್ಟ್ರಾ ತಗೋಬೇಕಂತ ಹೇಳಿ ಒಂದು ನಿರ್ಧಾರನ ಮಾಡ್ತಾರೆ ರಾಜೀವ ಅವರು. ಸೊ ಆ ಒಂದು ನಿರ್ಧಾರಕ್ಕೆ ಇಡೀ ಊರಿಗೂರೇ ಅವರನ್ನ ಬೈಕೊಳ್ತಾ ಇರ್ತಾರೆ. ಎಂಥ ದಡ್ಡ ಇರ್ಬೇಕು ಇವನು, ಎಂಥ ಹುಚ್ಚ ಇವನು, ಎಂಥ ಕೆಲಸ ಮಾಡ್ತಿದ್ದಾನಲ್ಲ ಇವನು ಅಂತ ಹೇಳಿ ಬೈಕೊಳ್ತಾರೆ. ಅದು ಯಾವ ನಿರ್ಧಾರ ಅಂದ್ರೆ, ಊರಿನ ಆಚೆ ಇರುವಂತ ಗುಡ್ಡದ ಬಳಿ ಅವರು ಒಂದು 25 ಎಕರೆ ಹೊಲವನ್ನ ತಗೊಳ್ತಾರೆ. ಸೊ ಗುಡ್ಡದಲ್ಲಿ ಬರೀ ಕಲ್ಲಿರುತ್ತೆ, ಇಲ್ಲಿ ಯಾಕೆ ಇವನು ಹೊಲನ ತಗೊಂಡ ಅಂತೇಳಿ ಊರಿನ ಜನ ಎಲ್ಲ ಅವ್ರನ್ನ ಬೈಕೊಳ್ತಾ ಇರ್ತಾರೆ. ಆದ್ರೆ ಅಣ್ಣವರು ಇಲ್ಲ, ನಾನು ಅಲ್ಲೇ ಉಳುಮೆ ಮಾಡ್ತೀನಿ, ಅಲ್ಲೇ ಬೆಳೆನ ತೆಗಿತೀನಿ ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಊರವರೆಲ್ಲ ಅಣ್ಣವ್ರನ್ನ ಬೈತಾ ಇದ್ರೆ ಅಣ್ಣವರು ಏನಂತ ಹೇಳ್ತಾರೆ ನೋಡಿ. ಇದಾಗದು ಕೆಲಸ ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಅಂಡ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತಹ ಒಂದು ವಿಷಯ ಏನಂದ್ರೆ, ಅದು ಅಣ್ಣವರ ಆಕ್ಟಿಂಗ್. ಸಾರಿ, ಅಣ್ಣವರು ಆಕ್ಟಿಂಗ್ ಮಾಡಿಲ್ಲ, ಅವರು ಜೀವಿಸಿದ್ದಾರೆ ಈ ಪಾತ್ರದಲ್ಲಿ. ಸಿನಿಮಾನ ನೋಡೋಕೆ ಶುರು ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿನೇ ಅಲ್ಲಿ ರಾಜ್ಕುಮಾರ್ ಅನ್ನೋ ಒಬ್ಬ ನಟ ಇದ್ದಾನೆ ಅನ್ನೋದೇ ಮರ್ತು ಹೋಗುತ್ತೆ. ಬರೇ ರಾಜೀವಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಮಾತ್ರನೇ ಕಾಣ್ತಾ ಇರುತ್ತೆ ನಮ್ ಕಣ್ಣಿಗೆ. ಅಂದ್ರೆ ಅಷ್ಟು ಸುಂದರವಾಗಿ ನಟಿಸಿದ್ದಾರೆ ರಾಜ್ಕುಮಾರ್ ಅವರು. ಸೊ ಹೀಗೆ ಅಣ್ಣವರು ಕೊನೆಗೂ ಆ ಭೂಮಿನ ಪರ್ಚೇಸ್ ಮಾಡಿ ಅದನ್ನ ಕ್ಲೀನ್ ಮಾಡಿಸಿ, ಅಲ್ಲೆಲ್ಲದನ್ನು ಜಾಗನ ಸರಿಪಡಿಸಿ, ಅಲ್ಲಿರುವಂತಹ ಕಲ್ಲುಗಳೆಲ್ಲ ತಗ್ಸಿ, ಅಲ್ಲಿ ಒಂದು ಬೋರನ್ನ ಹಾಕ್ಸಿ, ಅದೇ ಜಾಗದಲ್ಲಿ ಯಾರು ಊರೆಲ್ಲ ಇಲ್ಲಿ ಏನೂ ಬೆಳೆಯೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೋ
ಅದೇ ಜಾಗದಲ್ಲಿನೇ ಅವರು ಉಳ್ಮೆ ಮಾಡಿ ಬೆಳೆ ಕೂಡ ತೆಗಿತಾರೆ ಅಂಡ್ ಅವರಿಗೆ ಒಳ್ಳೆ ಬೆಳೆ ಕೂಡ ಸಿಗುತ್ತೆ. ಸೊ ಹೀಗೆ ಅದೇ ಜಾಗದಲ್ಲಿ ಅಣ್ಣವರು ಬೆಳೆ ತೆಗಿತಾ ಈ ಪ್ರೋಸೆಸ್ ಅಲ್ಲಿ ಅವರ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಬರುತ್ತೆ, ಅವರ ಕಷ್ಟಗಳೆಲ್ಲ ದೂರ ಆಗ್ತಾ ಬರುತ್ತೆ. ಅವ್ರು ಮಾಡಿರುವಂತಹ ಎಲ್ಲಾ ಸಾಲಗಳನ್ನ ತೀರಿಸ್ತಾ ಇರ್ತಾರೆ, ಅವ್ರ ಅಳಿಯಂದ್ರನ್ನ ತುಂಬಾ ಚೆನ್ನಾಗಿ ಓದಿಸ್ತಾ ಇರ್ತಾರೆ, ಮನೆ ಚೇಂಜ್ ಆಗುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಒಂದು ಒಳ್ಳೆ ಹಂತಕ್ಕೆ ಬಂದು ನಿಲ್ತಾರೆ ಅಣ್ಣವರು. ಅಂಡ್ ಮೂವಿಲಿ ರಾಜೀವ ಪದೇ ಬೆಳಗಾಂಗೆ ಹೋಗ್ತಾ ಇರ್ತಾರೆ. ಸೊ ಈ ಬೆಳಗಾಮಲ್ಲಿ ಇರುವಂತಹ ಸಂಬಂಧ ಯಾವುದು ಅನ್ನೋದನ್ನ ಸಿನಿಮಾದಲ್ಲಿ ತಿಳಿಸ್ಕೊಡೋದಿಲ್ಲ. ಜಸ್ಟ್ ಅಲ್ಲಿ ಒಂದು ಹೆಣ್ಣನ್ನ ಇವರು ಪದೇ ಹೋಗಿ ಮೀಟ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ಮಾತ್ರ ತೋರಿಸ್ತಾ ಇರ್ತಾರೆ. ಆದ್ರೆ ಅದು ಯಾರು ಏನು ಅನ್ನೋ ಒಂದು ಸಸ್ಪೆನ್ಸ್ ನ ಕೊನೆವರೆಗೂ ಅವರು ಸಿನಿಮಾದಲ್ಲಿ ಎಲ್ಲೂ ಬಿಟ್ಕೊಡೋದಿಲ್ಲ. ಅಂಡ್ ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಶುರು ಆಗೋದಕ್ಕೆ ಈ ಒಂದು ಬೆಳಗಾಂ ಒಂದು ಹೆಣ್ಣು ಮಗಳ ಒಂದು ಏನು ಪಾತ್ರ ಇರುತ್ತೆ ಅದೇ ಪಾತ್ರದಿಂದನೇ ಒಂದು ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ. ಅಂಡ್ ಅಣ್ಣವರ ಪ್ರತಿ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ಗಳು ಯಾಕೆ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಣ್ಣವ್ರಿಗೆ ಮುಂಚೆ ಅವರ ಹೊಲವನ್ನ ಯಾರೊಬ್ಬ ಕಬಳಿಸ್ಕೊಂಡಿರ್ತಾನಲ್ವಾ, ಒಬ್ಬ ಕೇಡಿ, ಅವನೇನ್ ಮಾಡ್ತಾನೆ, ಅಣ್ಣವರ ಹೊಲದಲ್ಲಿ ಪ್ರತಿನಿತ್ಯ ಕಳ್ತನ ಮಾಡ್ತಾ ಇರ್ತಾನೆ. ಒಂದು ದಿನ ಅವರು ಮತ್ತೆ ಅವ್ರ ಗ್ಯಾಂಗ್ ಎಲ್ಲರೂ ಅಣ್ಣವ್ರಿಗೆ ಸಿಗೆ ಬೀಳ್ತಾರೆ. ಸೊ ಅಣ್ಣವರು ಅವ್ರಿಗೆ ಒಂದು ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ಇದ್ರ ಜೊತೆ ಊರಿನ ಜನ ಎಲ್ಲ ಇಲ್ಲ ಇವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಹಿಡಿಸ್ಕೊಟ್ಬಿಡೋಣ, ಇವ್ರನ್ನೆಲ್ಲ ಜೈಲಿಗೆ ಕಳ್ಸೋಣ ಅಂತ ಹೇಳಿದಾಗ ಅಣ್ಣವರು ಇಲ್ಲ ಬೇಡ, ಹಾಗೆ ಮಾಡೋದು ಬೇಡ ಅಂತ ಹೇಳಿ ಅವರಿಗೆಲ್ಲ ಬುದ್ಧಿ ಹೇಳಿ ಜೀವನಕ್ಕೆ ಏನಾದ್ರೂ ದಾರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ರಿಗೂ ಸರ್ಕಾರದಿಂದ ಹೊಲನ ಇಸ್ಕೊಡಿಸ್ತಾರೆ. ಸೊ ಅವರು ಕೂಡ ಹೊಲನ ಮಾಡ್ಕೊಂಡು ಚೆನ್ನಾಗಿರಕ್ ಶುರು ಮಾಡ್ತಾರೆ. ಸೊ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ನ ಅಣ್ಣವರು ಯಾವಾಗ್ಲೂ ಪ್ಲೇ ಮಾಡ್ತಾ ಬಂದಿದ್ದಾರೆ. ಅಂಡ್ ಇದೇ ಕಾರಣಕ್ಕೇನೆ ಜನಕ್ಕೆ ಅಣ್ಣವರು ಯಾವಾಗ್ಲೂ ಇಷ್ಟು ಹತ್ರ ಆಗ್ತಾ ಬಂದಿರೋದು. ಸೊ ಹೀಗೆ ಕಷ್ಟದಲ್ಲಿ ಬಿಟ್ಟು ಹೋದಂತಹ ಎಲ್ಲಾ ಸಂಬಂಧಿಕರುಗಳು ಇವ್ರೀಗ ಚೆನ್ನಾಗಿರಕ್ ಶುರು ಮಾಡಿದಾಗ, ಇವ್ರ ಹತ್ರ ಆಸ್ತಿ ಅಂತಸ್ತು ಎಲ್ಲ ಬಂದಾಗ ಮತ್ತೆ ಅದೇ ಸಂಬಂಧಗಳು ವಾಪಸ್ ಬರ್ತವೆ. ವಾಪಸ್ ಬಂದಾಗ ಹೇಗ್ ನಡ್ಕೊಳ್ತಾರೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹೀಗೆ ವಾಪಸ್ ಬಂದಂತ ಅಣ್ಣನ ಸಂಬಂಧ ಮತ್ತೆ ವಾಪಸ್ ಬಂದು ತನ್ನ ಮಗಳಿಗೆ ಹೆಣ್ಣನ್ನ ಕೇಳ್ತಾರೆ. ಸೊ ಇದ್ರ ನಡುವೆ ಸಿನಿಮಾದಲ್ಲಿ ಇರುವಂತಹ 4 ಕ್ಯಾರೆಕ್ಟರ್ಗಳಿಗೂ ಮದುವೆ ಆಗುತ್ತೆ, ಅಣ್ಣವ್ರನ್ನು ಸೇರಿಸಿ. ಈ ರಾಜೀವ ಅನ್ನೋ ಕ್ಯಾರೆಕ್ಟರ್ ಕೂಡ ಸೇರಿ ಎಲ್ರಿಗೂ ಮದುವೆ ಆಗುತ್ತೆ. ಅಂಡ್ ಮದುವೆಯ ನಂತರ ಆದಂತ ಈ ಬೆಳವಣಿಗೆಗಳು ಏನಿದೆ, ಇದೇ ಈ ಸಿನಿಮಾದ ಒಂದು ಅನಾಹುತಗಳಿಗೆ ಕಾರಣ ಆಗೋಕೆ ಶುರು ಆಗುತ್ತೆ. ಅಂದ್ರೆ ಒಂದು ಕ್ಲೈಮ್ಯಾಕ್ಸ್ ಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋಕೆ ಶುರು ಆಗುತ್ತೆ. ರಾಜೀವನ ಅಳಿಯನ ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಈ ವಜ್ರಮುನಿ ಅವರ ಪಾತ್ರದ ಹೆಸರು ಚಕ್ರಪಾಣಿ. ಸೊ ವಜ್ರಮುನಿ ಅವರು ತನ್ನ ಹೆಂಡತಿ ಮಾತನ್ನ ಕೇಳಿ ನನಗೆ ಬಿಸ್ನೆಸ್ ಮಾಡಬೇಕು, ನನಗೆ ಬಹಳ ದುಡ್ಡು ಬೇಕು ಅಂತ ಹೇಳಿ ರಾಜೀವನ ಬಳಿ ವಾಪಸ್ ಬರ್ತಾರೆ. ಆಗ ರಾಜೀವ ಅವರಿಗೆ ಬುದ್ಧಿ ಹೇಳ್ತಾರೆ, ಬಿಸ್ನೆಸ್ ಬೇಡ, ನಿಮ್ಗೆ ಹೇಗಿದ್ರು ಒಳ್ಳೆ ಸಂಬಳ ಬರ್ತಿದೆ, ಈಗ ಏನಕ್ಕೆ ನಿಮಗೆ ಈ ಬಿಸ್ನೆಸ್ ಎಲ್ಲ ಅಂತ ಹೇಳಿ ಕೇಳಿದಾಗ ಚಕ್ರಪಾಣಿ ಆಲ್ರೆಡಿ ತನ್ನ ಹೆಂಡತಿ ಮಾತಿಂದ ಬದಲಾಗಿರ್ತಾನೆ. ಅಂದ್ರೆ ತನ್ನ ಹೆಂಡತಿ ಅವ್ರಿಗೆ ಸುಮಾರಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ನಿಮ್ಮ ಮಾವ ಎಲ್ಲ ಆಸ್ತಿನ ಇಟ್ಕೊಂಡಿದ್ದಾರೆ, ನಿಮ್ಗೆ ಹೇಗಿದ್ರು ಆಸ್ತಿ ಸಿಗ್ಲೇಬೇಕು, ನೀವ್ಯಾಕೆ ಬಿಸ್ನೆಸ್ ಮಾಡಲ್ಲ, ನಾವ್ ಇನ್ನೂ ಚೆನ್ನಾಗಿರ್ಬೋದು, ಇನ್ನೂ ಒಳ್ಳೆ ದುಡ್ಡು ಮಾಡಬಹುದು ಅಂತೆಲ್ಲ ಅವ್ರ ಹೆಂಡತಿ ಅವರಿಗೆ ಕಲಿಸ್ಕೊಟ್ಟಿರ್ತಾರೆ. ಸೊ ಇದೇ ಕಾರಣದಿಂದ ವಜ್ರಮುನಿ ಅವರು ಅಣ್ಣವರ ವಿರುದ್ಧ ಮಾತಾಡ್ತಾರೆ, ಅಣ್ಣವರಿಗೆ ಮನಸ್ಸಿಗೆ ನೋವಾಗೋ ತರ ನಡ್ಕೊಳ್ತಾರೆ. ಹೇಗಿದ್ರು ಈ ಆಸ್ತಿ ಹಣ ಎಲ್ಲ ನಮಗ್ ಸೇರ್ಬೇಕಾಗಿರೋದು, ನಾವು ನಿಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿ ಒಂದು ಕೆಲವು ಸೀನ್ಸ್ ನಡೆಯುತ್ತೆ, ಅಲ್ಲಿ ಒಂದು ಕೆಲವು ಸಂಭಾಷಣೆ ನಡೆಯುತ್ತೆ. ಸೊ ಇದರಿಂದ ಮನಸ್ಸಿಗೆ ಬೇಜಾರಾದಂತಹ ರಾಜೀವ್ ಅವರು ಮನೆಯಿಂದ ಹೊರಗೆ ನಡೆದ್ ಬಿಡ್ತಾರೆ. ಸೊ ಇದಕ್ಕೂ ಮುಂಚೆ ನಾನು ನಿಮಗೆ ಬೆಳಗಾಂನಲ್ಲಿ ರಾಜೀವನಿಗೆ ಇರುವಂತಹ ಒಂದು ಹೆಣ್ಣಿನ ಸಂಬಂಧದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇದ್ರ ಬಗ್ಗೆ ವಜ್ರಮುನಿ ಅವರು ತಿಳ್ಕೊಂಡಿರ್ತಾರೆ. ಅಂಡ್ ವಜ್ರಮುನಿ ಅವರು ಇದ್ರ ಬಗ್ಗೆ ಅಲ್ಲಿ ಎಲ್ರ ಮುಂದೆ ಆ ವಿಷಯನ ಹೇಳ್ಬಿಡ್ತಾರೆ. ಸೊ ಇದಾದ್ಮೇಲೆ ರಾಜ್ಕುಮಾರ್ ಅವರ ಹೆಂಡತಿ ಪಾತ್ರ ಅಭಿನಯಿಸಿರುವಂತಹ ಭಾರತಿ ಅವರ ಸಾವಾಗುತ್ತೆ, ಅವರು ನೀರಲ್ಲಿ ಬಿದ್ದು ಅವರ ಸಾವಾಗುತ್ತೆ. ಸೊ ಈ ಸನ್ನಿವೇಶಗಳನ್ನೆಲ್ಲ ನೀವು ಸಿನಿಮಾದಲ್ಲಿನೇ ನೋಡಿ ತಿಳ್ಕೋಬೇಕು. ಸೊ ಆ ನೋವಲ್ಲಿ ಇರುವಂತ ರಾಜೀವನಿಗೆ ಈ ವಜ್ರಮುನಿ ಅವರು ಲಾಯರ್ನ ಕರ್ಕೊಂಡು ಬಂದು ನಮ್ಮ ಆಸ್ತಿನ ನಮಗೆ ಕೊಡಿ, ನನಗೆ ಹಣ ಬೇಕು, ಇಲ್ಲಾಂದ್ರೆ ನಾನು ಕೇಸನ್ನ ಹಾಕ್ತೀನಿ, ಅದಕ್ಕೆ ನಾನು ಲಾಯರ್ನ ಕರ್ಕೊಂಡ್ ಬಂದಿದ್ದೀನಿ ಅಂತೇಳಿ ಮನೆಗೆ ಲಾಯರ್ನ ಕರ್ಕೊಂಡ್ ಬರ್ತಾರೆ. ಲಾಯರ್ನ ಕರ್ಕೊಂಡ್ ಬರೋದಲ್ಲದೆ ರಾಜ್ಕುಮಾರ್ ಅವರಿಗೆ ಈ ರಾಜೀವ ನಮ್ಮ ದುಡ್ಡಲ್ಲಿ ತಿಂತಾ ಇರೋದು, ಅವ್ನು ತಿಂತಿರೋ ಊಟ ನಮ್ಮದು, ಅವ್ನು ಹಾಕಿರೋ ಬಟ್ಟೆ ನಮ್ದು, ಅವ್ನು ಮಲಗ್ತಾ ಇರೋ ಜಾಗ ನಮ್ದು ಅಂತೆಲ್ಲ ಈ ರೀತಿ ಒಂದಿಷ್ಟು ಮಾತುಗಳನ್ನ ಆಡಿ ರಾಜೀವನ ಮನಸ್ಸಿಗೆ ತುಂಬಾನೇ ನೋವು ಉಂಟು ಮಾಡ್ತಾರೆ. ಸೊ ಈ ವಿಷಯಗಳೆಲ್ಲ ಕೇಳಿದ ರಾಜೀವ ನನಗೆ ಹಣನೂ ಬೇಡ, ಮನೆನೂ ಬೇಡ, ಇವ್ರು ಯಾರು ಬೇಡ ಅಂತ ಹೇಳಿ ಮನೆಯಿಂದ ಹೊರಟೋಗ್ಬಿಡ್ತಾರೆ. ಸೊ ಅಣ್ಣ ಅವರು ಮನೆಯಿಂದ ಹೊರಗಡೆ ಹೋದ್ಮೇಲೆ ಇನ್ನು ಉಳಿದಿರೋದು ಒಂದೇ ಒಂದು ವಿಷಯ, ಅದು ಆ ಬೆಳಗಾಮಲ್ಲಿ ಇರುವಂತಹ ಹೆಣ್ಣು ಮಗಳಿನ ಸಂಬಂಧ. ಸೊ ಈ ವಿಷಯ ಮತ್ತೆ ಮನೆಗೆ ಹೊರಗೆ ಬರುತ್ತೆ. ಸೊ ಆಗ ಆ ಬೆಳಗಾಮಿಂದ ಆ ಹೆಣ್ಣು ಮಗಳು ಬರ್ತಾಳೆ. ಆಗ ಗೊತ್ತಾಗೋ ಸತ್ಯ ಏನಂದ್ರೆ ಆ ಹೆಣ್ಣು ಮಗಳು ಬಂದ್ಬಿಟ್ಟು ಬೇರೆ ಯಾರು ಅಲ್ಲ, ಅದು ತನ್ನ ಭಾವನವರು ಅವರಿಗೆ ಇದ್ದಂತ ಒಂದು ಮೊದಲನೇ ಸಂಬಂಧದ ಮಗು ಆಗಿರುತ್ತೆ. ಸೊ ಭಾವನವರು ಸತ್ತೋಗಿರ್ತಾರೆ, ಆ ಮಗಳಿಗೆ ಇನ್ಯಾರು ದಾರಿ ಇರೋದಿಲ್ಲ. ಅದಕ್ಕಾಗಿ ಅಣ್ಣವರು ಆ ಮಗಳನ್ನ ಬೆಳಗಾಮಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಸೊ ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಅಂಡ್ ರಾಜೀವನದು ಏನೂ ತಪ್ಪಿಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ರು ರಾಜೀವನ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಅಣ್ಣವರು ಸೂರ್ಯ ಮುಳುಗೋ ಕಡೆ ನಡ್ಕೊಂಡು ಹೋಗ್ಬೇಕಾಗಿರುವಂತ ಒಂದು ಫ್ರೇಮ್ ಸೆಟ್ ಆಗಿ ಹೋಗಿರುತ್ತೆ. ಅಂಡ್ ಅವತ್ತು ತೆಗ್ದಿರುವಂತ ಈ ಒಂದು ಶಾಟ್ ಇವತ್ತಿನ ಒಂದು ಐಕಾನಿಕ್ ಶಾಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ.
ಅಂಡ್ ಈ ರೀತಿ ಬಂಗಾರದ ಮನುಷ್ಯ ಕನ್ನಡದ ಇಂಡಸ್ಟ್ರಿಯಲ್ಲಿ ಒಂದು ಎವರ್ ಗ್ರೀನ್ ಸಿನಿಮಾ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಈ ಸಿನಿಮಾನ ಜನ ಇವತ್ತಿಗೂ ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ತಾನೆ ಇದ್ದಾರೆ. ಸೊ ನೀವಿನ್ನು ಈ ಸಿನಿಮಾನ ನೋಡಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿನೇ ಸಿಗುತ್ತೆ, ನೋಡಿ. ಅಂಡ್ ನೀವು ಆಲ್ರೆಡಿ ನೋಡಿದ್ರೆ ಈ ಸಿನಿಮಾದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.